ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ನನ್ನ ಹಸ್ಬೆಂಡು ಹಾಗೆ ನನ್ನ ತಮ್ಮನ ಬರ್ಡೇ ಆಗಿರೋದ್ರಿಂದ ಚಿಕ್ಕದಾಗಿ ಕೇಕ್ನ ಕಟ್ ಮಾಡಿಬಿಟ್ಟು ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಆಗಿರೋದ್ರಿಂದ ಕಸನ ಗುಡಿಸ್ಬಿಟ್ಟು ದೀಪ ಹಚ್ಚೋಣ ಅಂತ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ತುಂಬಾ ಕಸ ಹರಡಿರ್ತಾರೆ. ಬೆಳಗ್ಗೆನೂ ಕ್ಲೀನ್ ಮಾಡಿರ್ತೀನಿ, ಅಂದರೂ ಕೂಡ ಸಂಜೆ ಒಂದ್ಸಲ ಕಸ ಗುಡಿಸಿ ಅದಾದಮೇಲೆ ಬಾಗಿಲು ನೀರು ಹಾಕ್ಬಿಟ್ಟು ದೀಪನ ಹಚ್ತೀನಿ. ಹಾಗೆ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ನಾಳೆ ಸ್ಕೂಲ್ಗೆ ರಜಾ ಇದೆ ಅಲ್ವಾ, ಹಾಗಾಗಿ ಅವಳಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಬಿಟ್ಬಿಡೋಣ ಅಂತ ನಾಳೆ ತಲೆ ಸ್ನಾನ ಮಾಡಿಸೋಣ ಅಂತ ತಲೆಗೆಲ್ಲ ಎಣ್ಣೆ ಹಚ್ತಾ ಇದ್ದೀನಿ. ಹಾಗೆ ನಾನು ಶಿವರಾತ್ರಿ ವಿಡಿಯೋನ ಆಲ್ರೆಡಿ ಮುಂಚೆನೇ ಪೋಸ್ಟ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಲೇಟ್ ಆಯಿತು ಪೋಸ್ಟ್ ಮಾಡೋದು. ಸೊ ಶಿವರಾತ್ರಿ ವಿಡಿಯೋ ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮುಂಚೆನೇ ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು. ನಾನು ಅವಳಿಗೆ ಆಯಿಲ್ನೆಲ್ಲ ಹಚ್ಚಿದ್ನಲ್ವ, ಅವ್ನು ನನಗೂ ಕೂಡ ಹಚ್ಚು ಅಂತ ಬಂದು ಕುತ್ಕೊತಾ ಇದ್ದ. ಅಂದರೆ ಅವಳಿಗೆ ಏನು ಮಾಡಿದ್ರೂ ಅದು ಇವನಿಗೂ ಕೂಡ ಮಾಡಬೇಕು, ಮಮ್ಮಿ ನನಗೂ ಹಚ್ಚು ಅಂತಂದು ಹೇಳ್ತಾ ಇದ್ದ. ಸರಿ ಕೆಳಗಡೆ ಕುತ್ಕೊ ಅಂತಂದು ಹೇಳ್ತಾ ಇದ್ದೆ ನಾನು. ಅವನು ಕೂಡ ಕೂತ್ಕೊಂಡ್ಬಿಟ್ಟು ಎಣ್ಣೆನ ಹಚ್ಕೊತಾ ಇದ್ದಾನೆ. ಅಂದರೆ ಅವಳಿಗೆ ಏನು ಮಾಡ್ತೀನೋ ಅದು ಅವನಿಗೂ ಕೂಡ ಮಾಡಬೇಕು. ಅವಳಿಗೆ ಊಟ ಮಾಡಿಸಿದ್ರೆ ಇವನಿಗೂ ಕೂಡ ಊಟ ಮಾಡಿಸ್ಬೇಕು. ಅವಳಿಗೆ ರೆಡಿ ಮಾಡಿದ್ರೆ ಇವನಿಗೂ ರೆಡಿ ಮಾಡಬೇಕು. ಅವಳಿಗೆ ಏನು ಮಾಡ್ತೀವೋ ಒಟ್ಟು ಇವ್ನಿಗೆ ಮಾಡಬೇಕು. ಒಂಥರ ಏನೋ ಅಂತಾರಲ್ಲ, ನನಗೂ ನಮ್ಮ ಅಪ್ಪ ಅಮ್ಮ ನನಗೆ ಮಾತ್ರ ನೋಡ್ಕೋಬೇಕು, ನನ್ನನ್ನು ಮಾತ್ರ ಇಷ್ಟಪಡಬೇಕು, ಆ ಥರ ಮಾಡ್ತಾಯಿದ್ದಾನೆ. ಯಾಕೋ ತುಂಬ ಅವಳ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ. ಅಂದರೆ ಅವಳು ನನ್ನ ಹತ್ರ ಬಂದು ಮಲ್ಕೊಳ್ಳೋಂಗಿಲ್ಲ, ನನ್ನ ಹತ್ರ ಕುತ್ಕೊಳ್ಳೋಂಗಿಲ್ಲ, ನಾನು ಅವಳಿಗೇನು ಮಾಡೋಂಗಿಲ್ಲ, ಆ ಥರ ಮಾಡ್ತಾಯಿದ್ದಾನೆ. ಇತ್ತೀಚೆಗೆ ಸುಮ್ಮನೆ ಇರ್ತಾ ಇದ್ದ, ಬಟ್ ಇತ್ತೀಚೆಗಂತೂ ಜಾಸ್ತಿ ಮಾಡ್ತಾಯಿದ್ದಾನೆ. ಸೊ ಪಾಪ ಅನಿಸುತ್ತೆ ಅವಳನ್ನ ನೋಡಿದ್ರೆ. ಬಟ್ ಇವನು ಯಾಕೆ ಈ ಥರ ಕಲಿತಾ ಇದ್ದಾನೆ ಅಂತ ಗೊತ್ತಿಲ್ಲ. ಒಂಥರ ಜಾಸ್ತಿ ಹಿಂಗೆ ನಮ್ಮ ಅಪ್ಪ ಅಮ್ಮ ನನ್ನಷ್ಟೇ ನೋಡ್ಕೋಬೇಕು ಅನ್ನೋ ಥರ ಮಾಡ್ತಾ ಇದ್ದಾನೆ. ಅಕ್ಕ ಅಂತ ಎಷ್ಟು ಹೇಳ್ಕೊಟ್ರು ಅಷ್ಟೇ. ಮತ್ತು ಅವಳ ಜೊತೆ ಜಗಳ ಆಡೋದು, ಕಿತ್ತಾಡೋದು ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಇಷ್ಟಿದ್ದಾನೆ ಈಗ 3 ಇಯರ್ಸು. ಈಗಲೇ ಇಷ್ಟೆಲ್ಲ ಕಲ್ತಿದ್ದಾನೆ. ಇನ್ನು ಸ್ಕೂಲ್ಗೆ ಹೋದ್ರೆ ಇನ್ನು ಏನೇನು ಕಲಿತಾನೋ ಗೊತ್ತಿಲ್ಲ. ಸೊ ಆದರೂ ಹೇಳ್ತಾ ಇರ್ತೀವಿ, ಅಕ್ಕ ಹಂಗೆಲ್ಲ ಮಾಡಬಾರ್ದು ಅಂತಂದು ಹೇಳ್ತೀವಿ. ಒಂದೊಂದು ಸಲ ಚೆನ್ನಾಗಿರ್ತಾನೆ, ಒಂದೊಂದು ಸಲ ಈ ಥರ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎದ್ದೇಳು ಹೋಗು, ಕುತ್ಕೋಬೇಡ ಅಂತಂದು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅವಳಿಗೆ ಮಾಡಿದ್ನಲ್ವ, ಸೊ ತಲೆ ಬಾಚಿದ್ದಕ್ಕೆ ಅವನು ಕೂಡ ಸೇಮ್ ಅವಳಿಗೆ ಹೆಂಗೆ ಎಣ್ಣೆ ಹಚ್ಚಿ ತಲೆ ಬಾಚಿದ್ನೋ ಅದೇ ಥರ ಕುತ್ಕೊಂಡು ಬಾಚಿಸ್ಕೊಂಡು ಎದ್ದೋದ. ಅಲ್ಲಿ ತನಕ ಎದ್ದೋಗೋದಿಲ್ಲ. ಅವಳಿಗೆ ಏನು ಮಾಡಿದ್ನೋ ಅದನ್ನು ಮಾಡಲೇಬೇಕು. ಅದಾದಮೇಲೆ ನಾನು ನಮ್ಮ ಪ್ರಕೃತಿನ ಮತ್ತು ಪಾಪನ ಇಬ್ಬರನ್ನ ಕೂಡ ರೆಡಿ ಮಾಡಿದೆ. ಹಾಗೆ ನನ್ನ ಮಗಳು, ಅಮ್ಮ ಬ್ಯಾನರ್ ಇದೆಯಲ್ಲ ಹಾಕಮ್ಮ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಹೇಳ್ತಾ ಇದ್ಲು. ಸರಿ ಅಂತಂದು ಹಾಕಿದೆ. ಹಾಗೆ ಅವ್ರಿಗೆಲ್ಲ ನಮ್ಮ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮಂಗಿದೆಲ್ಲ ಇಷ್ಟ ಆಗೋಲ್ಲ. ಹಾಗೆ ನನ್ನ ಮಗಳು ಕೇಳ್ತಾಳಲ್ಲ ಅಂತಂದು ಮಾಡಿದೆ ಅಷ್ಟೇ. ಹಾಗೆ ನನ್ನ ಚಿಕ್ಕ ತಮ್ಮಂಗೆ ಹೇಳಿದ್ದೆ ಕೇಕ್ ತೊಗೊಂಬರೋಕ್ಕೆ. ಕೇಕು, ಚಿಪ್ಸು ಹಾಗೆ ಜ್ಯೂಸ್ ಎಲ್ಲ ತೊಗೊಂಬಂದಿದ್ರು. ಅಷ್ಟೊತ್ತಿಗೆ ದೊಡ್ಡ ತಮ್ಮ ಮತ್ತು ಅಮ್ಮ ಇಬ್ಬರು ಕೂಡ ಮನೆಗೆ ಬಂದರು. ಇಲ್ಲಿ ಮತ್ತು ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರದು ಕೂಡ ಒಂದೇ ದಿನ ಬರ್ತಡೇ ಇರೋದ್ರಿಂದ ಇಬ್ಬರು ಒಬ್ರಿಗೊಬ್ಬರು ವಿಶ್ ಮಾಡ್ಕೊತಾ ಇರ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ. ಇಬ್ಬರದು ಒಂದೇ ದಿನ ಬರ್ಡೇ ಇರೋದ್ರಿಂದ ಸೊ ಇಬ್ಬರದು ವರ್ಷ ವರ್ಷ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀನಿ. ಹಾಗೆ ಮಕ್ಕಳಿಗೋಸ್ಕರನೇ ಕೇಕ್ ತರೋದು. ಅವ್ರಿಗೆಲ್ಲ ಕೇಕ್ ಅದೆಲ್ಲ ಇಷ್ಟ ಆಗೋಲ್ಲ. ಸೊ ಮಕ್ಕಳು ತಿಂತಾರಲ್ಲ ಅಂತಂದು ಕೇಕ್ ತರಿಸ್ತೀನಿ ಅಷ್ಟೇ ನಾನು. ಸೊ ಮಕ್ಕಳಿರೋದ್ರಿಂದನೇ ಕೇಕ್ ತರಿಸೋದು ಮತ್ತು ಕೇಕ್ ಕಟ್ ಮಾಡೋದು, ಈ ಸೆಲೆಬ್ರೇಷನ್ ಎಲ್ಲ ಒಂಥರ ಖುಷಿ ಆಗುತ್ತೆ. ಸೊ ನೋಡೋ ಮುಂದೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ ನನ್ನ ಮಗ. ಹಾಗೆ ಅವನೇ ಕೇಕ್ ಕಟ್ ಮಾಡಬೇಕು ಅಂತ, ಇರಲಿ ಬಿಡು ಪಪ್ಪನ ಬರ್ಡೇ ಮಾಮನ ಬರ್ಡೇ ಅವ್ರು ಮಾಡಲಿ ಅಂತ ಹೇಳಿ ನೋಡ್ಕೊತ ಕುತ್ಕೊಂಡಿದ್ದೆ. ಅದು ಅವನಿಗೆಲ್ಲ ಗೊತ್ತು ಬರ್ಡೇ ಅಂದರೆ ಹೆಂಗಿರುತ್ತೆ ಅಂತ. ಹ್ಯಾಪಿ ಬರ್ಡೇ ಅಂತ ಎಲ್ಲ ವಿಶ್ ಮಾಡ್ತಾನೆ. ಇವಾಗ ಕೇಕ್ ಅಂತ ಎಲ್ಲ ಹೇಳ್ತಾನೆ. ಮಾತಾಡೋದಂತೂ ತುಂಬ ಕಲ್ತಿದ್ದಾನೆ. ಏನು ಮಾತಾಡ್ತೀವಿ ಅದು ಮಾತಾಡ್ತಾನೆ. ಅಂದರೆ ಸಾಂಗ್ ಎಲ್ಲ ಹೇಳೋದು, ಟಿ ವಿನಲ್ಲಿ ಸಾಂಗ್ ಬರ್ತಾಯಿದ್ರೆ ಸಾಂಗ್ ಹೇಳೋದು ಎಲ್ಲ ಮಾಡ್ತಾನೆ. ಇವಾಗಂತೂ ಕೇಕ್ ಅವನಿಗೆ ತಿನ್ನಿಸ್ತಾ ಇಲ್ಲ ಅಂತಂದು ನೋಡ್ತಾನೆ ಇದ್ದಾನೆ ಆಗಲೆಯಿಂದ. ಕೇಕ್ ಅಂದರೆ ತುಂಬಾ ಇಷ್ಟ, ಅಷ್ಟೊಂದು ಇಷ್ಟಪಟ್ಟು ತಿಂತಾನೆ ಕೇಕು. ಅವನಿಗೋಸ್ಕರನೇ ತರಿಸೋದು. ಅಂದರೆ ಕೇಕ್ ಯಾವಾಗಲೂ ತರಿಸಲ್ಲ ಅಲ್ವಾ ನಾವು, ಈ ಥರ ಫಂಕ್ಷನ್ನು ಏನಾದರೂ ಸೆಲೆಬ್ರೇಷನ್ ಇದ್ದರೆ ಮಾತ್ರ ತರಿಸೋದು. ಸೊ ಮಕ್ಕಳು ತಿನ್ನಲಿ ಬಿಡು ಅಂತಂದು ತರಿಸಿದ್ವಿ ಅಷ್ಟೇ. ಹಾಗೆ ಮನೆಗೆ ಏನು ಜಾಸ್ತಿ ಏನು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಏನು ಬೇಡ ಸಿಂಪಲ್ಲಾಗಿ ಅವಲಕ್ಕಿ ಮಾಡು ಅಂತ ಹೇಳಿದರು. ನಮ್ಮಮ್ಮ ಬರೋಷ್ಟರಲ್ಲಿ ನಾನೆಲ್ಲ ಹೆಚ್ಚಿಟ್ಟಿದ್ದೆ. ಅವ್ರು ಬಂದುಬಿಟ್ಟು ಒಗ್ಗರಣೆ ಹಾಕಿ ಸೊ ಪ್ಲೇಟಿಗೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಕೇಕು ಜೊತೆಗೆ ಸ್ವಲ್ಪ ಚಿಪ್ಸು ಮತ್ತು ಜ್ಯೂಸು ಅದಷ್ಟೇ ಹಾಕ್ಕೊಂಡು ತಿಂತಾಯಿದ್ದೀವಿ. ಸೊ ಎಲ್ರಿಗೂ ಕೂಡ ಹಾಕಿ ಕೊಡ್ತಾಯಿದ್ದಾರೆ ಅಮ್ಮ. ನನ್ನ ಮಗಳಿಗೆ ಅವಲಕ್ಕಿ ಅಂದರೆ ಇಷ್ಟ ಇಲ್ಲ, ಆದರೂ ಇವತ್ತು ಕಷ್ಟಪಟ್ಟು ತಿಂತಾಯಿದ್ದಾಳೆ. ಹಾಗೆ ಇದು ನೆಕ್ಸ್ಟ್ ಡೇ ನಾನಿಲ್ಲಿ ಚಪಾತಿನ ಮಾಡ್ತಾಯಿದ್ದೀನಿ. ಸೋರೆಕಾಯಿ ತಂದಿದ್ದು ಹಾಗೆ ಇತ್ತು, ಹಾಗಾಗಿ 2 ತಂದಿದ್ರು ನನ್ನ ಹಸ್ಬೆಂಡು.
ಒಂದು ಆಲ್ರೆಡಿ ದೋಸೆಗೆಲ್ಲ ಹಾಕಿ ಖಾಲಿ ಮಾಡಿದ್ದೆ, ಹಾಗೆ ಇನ್ನೊಂದು ಕೂಡ ಇತ್ತು. ಅದರಲ್ಲಿ ಒಂದು ಅರ್ಧ ಚಪಾತಿಗೆ ಅಂತಂದು ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸೋರೆಕಾಯಿ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಯಾರು, ಹಾಗಾಗಿ ನಾನು ಈ ರೀತಿ ಮಿಕ್ಸಿ ಮಾಡಿಬಿಟ್ಟು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಆಗುತ್ತೆ ಅಂತಂದು ಚಪಾತಿ ಹಿಟ್ಟನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ನೀರು ಬರುತ್ತಲ್ವ, ಹಾಗಾಗಿ ನಾನು ಅದಕ್ಕೆ ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಾಗುತ್ತೆ, ಟೇಸ್ಟ್ ಗೊತ್ತಾಗಲ್ಲ. ಮಕ್ಳಿಗೂ ಕೂಡ ತರಕಾರಿನೂ ಕೂಡ ತಿಂದಂಗೆ ಆಗುತ್ತೆ. ಸೊ ಯಾರಿಗೆ ಈ ಥರ ತರಕಾರಿ ಇಷ್ಟ ಇರಲ್ಲ ಅವರು ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ತರಕಾರಿನ ಹಾಕಿಬಿಟ್ಟು ಪಲ್ಯನ ಮಾಡ್ಕೊತಾ ಇದ್ದೀನಿ. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅದೇ ಚಪಾತಿನೇ ತೊಗೊಂಡಿದ್ದೆ. ಹಾಗೆ ರಾತ್ರಿಗೆ ಫಾಲೂಡಾ ಪೌಡರ್ ಇತ್ತು, ಹಾಗಾಗಿ ಫಾಲೂಡಾ ರೆಡಿ ಪೌಡರ್ ತುಂಬ ದಿನ ಆಯಿತು ತಂದಿಟ್ಟು ಅಂತಂದು ಖಾಲಿ ಮಾಡೋಣ ಅಂತಂದು, ಹಾಲು ಕೂಡ ಜಾಸ್ತಿ ಇತ್ತಲ್ವ, ಹಾಗಾಗಿ ಫಾಲೂಡಾನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಅಂದರೆ ಫಾಲೂಡಾಗೆ ಇದು ಪಿಸ್ತಾ ಫ್ಲೇವರ್ ಇರೋದು, ನಾನು ಪಿಸ್ತಾ ಫ್ಲೇವರ್ ಥರ ಕೇಳಿದ್ದೆ. ಸೊ ಅದು ಸಿಗಲಿಲ್ಲ ಅಂತಂದು ವೆನಿಲಾ ಫ್ಲೇವರ್ ತಂದಿದ್ದರು. ಸೊ ಪರವಾಗಿಲ್ಲ ಅಂತಂದು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಪೂರ್ತಿ ತಣ್ಣಗಾದಮೇಲೆ ಇದಕ್ಕೆ ಈ ರೀತಿ ಐಸ್ ಕ್ರೀಮ್ನ ಹಾಕ್ಕೊಂಡು ತಿಂದರೆ ಫಾಲೂಡಾ ರೆಡಿ ಆಗುತ್ತೆ. ನನ್ನ ಮಗಳು ಯಾವಾಗಾದರೂ ಹಠ ಮಾಡ್ತಿರ್ತಾಳೆ ಅಂತಂದು ತೊಗೊಂಬಂದು ಇಟ್ಟಿದ್ರು, ಅದನ್ನು ಇವತ್ತು ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು, ಬಟ್ ಫ್ಲೇವರ್ ಸೇಮ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.